ಇಲ್ಲ. ಈ ಸ್ವತ್ತುದು ನೆಕ್ಸ್ಟ್, ಈಗ ನಾನು ಮೊನ್ನೆನೂ ಕೂಡ ಹೇಳಿದೆ, ಈ ಸ್ವತ್ತು ಬರೋದು ಈ ಖಾತಾದಲ್ಲಿ ಎರಡೂ ಇದೆ. ಒಂದು ಈ ಸ್ವತ್ತು ಗ್ರಾಮೀಣ ಸ್ವತ್ತುಗಳಿಗೆ ಈ ಸ್ವತ್ತು ಅಂತಾರೆ, ಅದು ಕೃಷಿಯೇತರ ಭೂಮಿಗೆ ಬರುತ್ತೆ ಈ ಸ್ವತ್ತು. ಈಗ ನೀವೊಂದು ಲೇಔಟ್ ಮಾಡಿ ಸೈಟ್ ಮಾಡಿದ್ದೀರಿ, ಆವಾಗ ನಿಮ್ಗೆ ಗ್ರಾಮ ಪಂಚಾಯಿತಿಯವರು ಈ ಸ್ವತ್ತು ಖಾತೆ ಕೊಡ್ತಾರೆ. ನಮ್ಮಿಂದ ಹೊರಗಡೆ ಹೋಗಿ ಅದು ಅಲ್ಲಿ ಕೂತ್ಕೊಳ್ಳುತ್ತೆ. ಅಥವಾ ಅಲ್ಲಿ ಯಾವುದೋ ನೀವು ಸ್ವಂತ ಮನೆ ಕಟ್ಕೊಂಡ್ರೆ ಅದಕ್ಕೆ ಈ ಸ್ವತ್ತು ಕೊಡ್ತಾರೆ. ಸೊ ಕೃಷಿಯೇತರ ಆಸ್ತಿಗೆ ಈ ಸ್ವತ್ತು ಬರುತ್ತೆ. ಅದೇ ನಗರ ಪ್ರದೇಶಕ್ಕೆ ಬಂದ್ರೆ ಈ ಆಸ್ತಿ ಅಂತ ಕರೀತಾರೆ. ಸೊ ಈ ಖಾತಾ ಬೇಸಿಕಲಿ ಇವೆರಡು ಕೂಡ ಈ ಖಾತಾ ಭಾಗವಾಗಿರ್ತಕ್ಕಂಥದ್ದು. ಈಗ ನಾವು ಈಗಾಗಲೇ ಈ ತಿಂಗಳಿನಿಂದ ನಮ್ಮ ನೋಂದಣಿ ಪ್ರಕ್ರಿಯೆಗಳಿಗೆ ಈ ಖಾತಾ ಕಡ್ಡಾಯ ಮಾಡಿದ್ದೇವೆ. ಅದನ್ನ 12 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಬರುವ ವಾರದಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ನೋಂದಣಿ ಪ್ರಕ್ರಿಯೆಗೆ ಈ ಖಾತಾವನ್ನ ಕಡ್ಡಾಯ ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಜನಗಳಿಗೆ ತಮ್ಮ ಮುಖಾಂತರ ಮನವಿ ಮಾಡಿದ್ದೇನೆ. ನೀವೇನಾದ್ರೂ ನಿಮ್ಮ ಆಸ್ತಿ ಅದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ಬೋದು, ನಗರ ವ್ಯಾಪ್ತಿಯಲ್ಲಿರ್ಬೋದು, ಬೆಂಗಳೂರು ವ್ಯಾಪ್ತಿಯಲ್ಲಿರ್ಬೋದು, ನೀವು ಅದನ್ನ ನೋಂದಣಿ ಮಾಡಿಸ್ಬೇಕು ಅಂದ್ರೆ, ಮಾರಾಟ ಮಾಡಬೇಕು, ವಹಿವಾಟು ಮಾಡಬೇಕು ಅಂದ್ರೆ ದಯವಿಟ್ಟು ತತ್ಕ್ಷಣ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗೆ ಹೋಗಿ ಈ ಖಾತಾವನ್ನ ಪಡೆದುಕೊಳ್ಳಿ. ಏನಿಲ್ಲ, ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗ್ತಾ ಇದೆ, ನಾನು ಹಿಂದೆ ಹೋದ್ವಾರ ಹೇಳ್ದಂಗೆ ಎಲ್ಲ ಫೇಕ್ ಖಾತಾಗಳ ಮೇಲೆ ನೋಂದಣಿ ನಡೀತಾ ಇದೆ. ಇದರಿಂದ ಫ್ರಾಡ್ ನಡೀತಾ ಇದೆ. ಫ್ರಾಡ್ ನಿಲ್ಲಿಸಬೇಕು, ಫೇಕ್ ಖಾತಾಗಳನ್ನ ನಿಲ್ಲಿಸಬೇಕು. ಹಾಗೆ ಅಷ್ಟೇ ಅಲ್ಲ, ಒಂದೊಂದು ಆಸ್ತಿ 2 ಬಾರಿ ನೋಂದಣಿ ಆಗ್ತಾ ಇದೆ. ಯಾಕೆ ಅಂದ್ರೆ ಇವೆಲ್ಲ ಪೇಪರ್ ದಾಖಲೆಗಳ ಮೇಲೆ ನಡೆಯೋದ್ರಿಂದ ಇವೆಲ್ಲ ಫ್ರಾಡ್ಗಳು ಆಗ್ತಾ ಇದೆ. ಸೊ ಅದನ್ನ ತಪ್ಪಿಸ್ಬೇಕು, ಅಮಾಯಕರಿಗೆ ರಕ್ಷಣೆ ಸಿಗಬೇಕು, ಜಮೀನಿನ ಮಾಲೀಕತ್ವಕ್ಕೆ ಸುರಕ್ಷತೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಈ ಖಾತಾವನ್ನ ನೋಂದಣಿ ಪ್ರಕ್ರಿಯೆ ಜೊತೆಗೆ ಮರ್ಜ್ ಮಾಡಿದ್ದೇವೆ, ಲಿಂಕ್ ಮಾಡಿದ್ದೇವೆ, ಇಂಟೆಗ್ರೇಟ್ ಮಾಡಿದ್ದೇವೆ. ಹಾಗಾಗಿ ಮುಂದಿನ ವಾರದಿಂದ ನೀವು ಯಾವುದೇ ಆಗಲಿ ಒಂದು ಸೈಟು, ಮನೆ, ಅದನ್ನ ವಹಿವಾಟು ಮಾಡಬೇಕು, ವ್ಯಾಪಾರ ಮಾಡಬೇಕು ಅಂದ್ರೆ ಈ ಖಾತಾ ಹೊಂದಿರುವುದು ಕಡ್ಡಾಯ ಇದೆ. ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ, ನೀವು ನೋಂದಣಿಗೆ ಬರೋದಕ್ಕೆ ಮೊದಲೇ ಈ ಖಾತಾವನ್ನ ಮಾಡಿಸ್ಕೊಂಡು ನೋಂದಣಿಗೆ ಬರಬೇಕು ಅಂತ ತಮ್ಮ ಮುಖಾಂತರ ರಿಕ್ವೆಸ್ಟ್.